ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಅನುದಾನಿತ ಖಾಸಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದುಬಾರಿ ಬೆಲೆಯ ಮೊಬೈಲ್ ಕೊಡುಗೆಯಾಗಿ ನೀಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಿಬಿಟ್ಟು ಶಿಕ್ಷಕನೊಬ್ಬ ಸದ್ಯ ಪೇಚಿಗೆ ಸಿಲುಕಿ ವೈರಲ್ ಆಗಿದ್ದಾನೆ. ಕುಷ್ಟಗಿ ಪಟ್ಟಣದ ಅನುದಾನಿತ ಶ್ರೀ ಬುತ್ತಿಬಸವೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಶೆಟ್ಟರ್ ಎಂಬಾತ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ್ ಎಂಬುವರ ಮೇಲೆ ಆಪಾದಿಸಿ ಬರೆದ ಸಂದೇಶವನ್ನು ಶಾಲೆಯ ವಾಟ್ಸಪ್ ಗ್ರೂಪ್ ಅಲ್ಲಿ ಹಂಚಿಕೊಂಡಿದ್ದಾನೆ. ಜೊತೆಗೆ ದಿನಪತ್ರಿಕೆ ಮತ್ತು ರಾಜ್ಯದ ಪ್ರತಿಷ್ಠಿತ ಟಿವಿ ಚಾನೆಲ್ ಒಂದರಲ್ಲಿ ಸುದ್ದಿ ಪ್ರಸಾರವಾಗಲು ಕಾರಣನಾಗಿದ್ದಾನೆ. ಅದು ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ್ ಅವರು ಕುಷ್ಟಗಿ ಪೊಲೀಸ್ ಠಾಣೆಗೆ ತೆರಳಿ ತಮ್ಮ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ, ಸುಳ್ಳು ಆರೋಪ ಮಾಡಿ ಮಾನಹಾನಿ ಮಾಡಿದ ಅನುದಾನಿತ ಶ್ರೀ ಬುತ್ತಿಬಸವೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಕಲಂನಡಿ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇದರಿಂದ ವಿಚಾರಣಾ ಭೀತಿಗೆ ಒಳಗಾದ ಮುಖ್ಯ ಶಿಕ್ಷಕ ನಾಗರಾಜ್ ಶೆಟ್ಟರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೆ ತಾನು ಮಾಡಿರುವ ಗಂಭೀರ ಆರೋಪ ಸತ್ಯಕ್ಕೆ ದೂರವಾಗಿದೆ, ಕಣ್ತಪ್ಪಿನಿಂದ ಅರಿವಿಗೆ ಬಾರದೆ ನಾನು ವಾಟ್ಸಪ್ ಅಲ್ಲಿ ತಪ್ಪಾಗಿ ಬರೆದು ಹಂಚಿಕೊಂಡಿದ್ದೇನೆ, ತಪ್ಪಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ಕ್ಷಮೆ ಯಾಚಿಸಿದ್ದಾನೆ. ಅಲ್ಲದೆ ಪತ್ರಿಕೆಗಳ ಮೂಲಕ ಮತ್ತು ಯೂಟ್ಯೂಬ್ ವಾಹಿನಿಗಳ ಮೂಲಕ ಕೂಡ ಕ್ಷಮೆ ಕೋರಿದ್ದಾನೆ. ಈತನ ಕೃತ್ಯಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಅನುದಾನಿತ ಶಾಲಾ ಶಿಕ್ಷಕ ಸಂಘದವರು ಖಂಡಿಸಿದ್ದಾರೆ. ಒಟ್ಟಾರೆ ಸುಳ್ಳು ಸುದ್ದಿ ಹರಡಿಸಿ ಪೇಚಿಗೆ ಸಿಲುಕಿರುವ ಮುಖ್ಯ ಶಿಕ್ಷಕ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆ ಹಾಗೂ ಯೂಟ್ಯೂಬ್ ವಾಹಿನಿಗಳ ಮುಖಾಂತರ ಕ್ಷಮಾಪಣೆಯಂತೂ ಕೋರಿದ್ದಾನೆ. ಆದರೆ ಸುಳ್ಳು ವರದಿ ಪ್ರಸಾರ ಮಾಡಿರುವ ದಿನಪತ್ರಿಕೆ ಮತ್ತು ಟಿವಿ ಚಾನೆಲ್ ಮಾತ್ರ ತಪ್ಪಾದ ವರದಿ ಪ್ರಸಾರ ಮಾಡಿರುವ ಕುರಿತು ಈವರೆಗೂ ಯಾವುದೇ ಸ್ಪಷ್ಟನೆ ನೀಡದಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಒಬ್ಬ ನೌಕರ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಮೀರಿ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡಿ ಪತ್ರಿಕೆಗೆ ದೂರು ನೀಡಿರುವುದಕ್ಕೆ ಇಲಾಖೆವಾರು ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಟಿವಿ ಚಾನೆಲ್ ಮತ್ತು ದಿನಪತ್ರಿಕೆ ಮೇಲೆ ಮಾನನಷ್ಟ ಮೊಕದ್ದಮೆ ಪ್ರಕರಣ ದಾಖಲಿಸಲು ಮುಂದಾಗಿದ್ದೇನೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ್ ಅವರು ಬಿಜಿ ಪ್ಲಸ್ ವಾಹಿನಿ ಮೂಲಕ ತಿಳಿಸಿದ್ದಾರೆ. ನಮಸ್ಕಾರ ಮೇಡಮ್. ಮೇಡಮ್, ಈ ತಮ್ಮ ಮೇಲೆ ಒಂದು ಬಲವಾದ ಆರೋಪ ಬಂದಿದೆ. ಈ ಮೊಬೈಲ್ ಕೊಡುಗೆಯನ್ನು ಈ ಖಾಸಗಿ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕೇಳಿದ್ದಾರೆ ಅಂತಂದು ಸುದ್ದಿ ಆಗಿದೆ. ಈ ನಿಟ್ಟಿನಲ್ಲಿ ತಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಮೇಡಮ್? ಸರ್, ಈ ಸುದ್ದಿ ಸಂಪೂರ್ಣ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ಆಧಾರ ರಹಿತವಾದಂಥ ಹೇಳಿಕೆಯಾಗಿದೆ. ಇಲ್ಲಿ ಯಾವುದಕ್ಕೂ ಇದಕ್ಕೆ ಆಧಾರವಿಲ್ಲ. ಏನು ನಾಗರಾಜ್ ಶೆಟ್ಟಿ ಅನ್ನುವಂತಹ ಬುತ್ತಿಬಸವೇಶ್ವರ ಶಾಲೆಯ ಶಿಕ್ಷಕ, ಈತನಲ್ಲಿ ಯಾವ ಆಧಾರವಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ಕೇಳಿದರೂ ನಾನು ಹಂಗೆ ತಿಳ್ಕೊಂಡು ಬರದೆ ಅದಕ್ಕೆ ಯಾವುದೇ ಸ್ಪಷ್ಟನೆಯೂ ಸಹ ಆತ ನೀಡಿಲ್ಲ. ಹಂಗೆ ಯಾರೋ ಕೇಳಿದ್ರಂತ ಅದಕ್ಕೇನೋ ಹೌದು ಹಂಗೆ ಕೇಳ್ಯಾರ ಅಂತ ಅನ್ನೋ ವಿಷಯವನ್ನು ಹೇಳ್ಯಾರ. ಬಟ್ ನನ್ನಿಂದಾಗಲಿ ನಮ್ಮ ಸಿಬ್ಬಂದಿಗಳಿಂದಾಗಲಿ ಎಲ್ಲೂ ಸಹ ಆತನಿಗೆ ಆ ರೀತಿ ಬೇಡಿಕೆ ಇಟ್ಟಂತಹ ವಿಷಯ ನಾವು ಯಾರೂ ಇಟ್ಟಿಲ್ಲ. ಇದು ಸಂಪೂರ್ಣ ಅತ್ಯಂತ ವಿಷಾದನೀಯ ವ್ಯಕ್ತಿ. ಆ ತಾಣನ ಏನೋ ತಿಳ್ಕೊಂಡು ಅನಾಮಧೇಯ ವ್ಯಕ್ತಿ ತಿಳ್ಕೊಂಡು ಆತನ ಯಾವ ದುರುದ್ದೇಶ ಆತನಲ್ಲಿತ್ತೋ, ತನ್ನ ಸಿಬ್ಬಂದಿಯಲ್ಲಿ ಆತ ಹಣ ಗಳಿಕೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಆತನಲ್ಲಿ ದುರುದ್ದೇಶದಿಂದಾಗಿ ತನ್ನ ವಾಟ್ಸಪ್ ಅಥವಾ ತನ್ನ ಸಿಬ್ಬಂದಿ ವಾಟ್ಸಪ್ನಲ್ಲಿ ಆತ ಹರಿಬಿಟ್ಟಿದ್ದಾನೆ. ಈತ ನೌಕರನಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಯಾವುದೇ ಒಬ್ಬ ನೌಕರ ತನ್ನ ಹೇಳಿಕೆಯನ್ನು ಹೇಳುವಾಗ ಆಧಾರ ಸಹಿತವಾದಂತಹ ಹೇಳಿಕೆಯನ್ನಿಟ್ಟು ಅದಕ್ಕೆ ಹೋರಾಟವನ್ನ ಮಾಡಬೇಕು. ಆತನಿಗೆ ಯಾವುದೇ ಅನಾಮಧೇಯ ವ್ಯಕ್ತಿ ಆತನಿಗೆ ಹೇಳಿದ್ರೆ ಆತನ ವಿರುದ್ಧವಾಗಿ ನನಗೆ ಆತ ದೂರನ್ನ ಕೊಡಬಹುದಿತ್ತು, ಅಥವಾ ನಮ್ಮ ಮೇಲಾಧಿಕಾರಿಗಳಿಗೆ ಯಾರು ಅನಾಮಧೇಯ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನೋ ಆತನ ವಿರುದ್ಧ ಲಿಖಿತವಾದ ಹೇಳಿಕೆ ಅಥವಾ ಲಿಖಿತವಾಗದೇ ಇದ್ದವರು ಸಹ ಮೌಖಿಕವಾಗಿ ಬಂದು ನನ್ನನ್ನು ಕೇಳಬಹುದಾಗಿತ್ತು. ಅದನ್ನ ಬಿಟ್ಟು ಆತ ಯಾರ್ದೋ ತೇಜೋವಧೆ ಮಾಡಲಿಕ್ಕೆ ಯಾರನ್ನೋ ಗುರಿಪಡಿಸಿ ಆತ ರೀತಿಯಾದ ಹೇಳಿಕೆಯನ್ನು ನೀಡಿದ್ದು ಸಂಪೂರ್ಣ ಸತ್ಯಕ್ಕೆ ದೂರು ಹಾಗೂ ವಿಷಾದನೀಯ. ಶಿಕ್ಷಕನಾದಂಥವನು ಈ ರೀತಿಯ ವರ್ತನೆ ಮಾಡುವುದು ಸೂಕ್ತವಲ್ಲ. ಈ ನಿಟ್ಟಿನಲ್ಲಿ ತಾವೇನಾದ್ರೂ ಕ್ರಮ ಕೈಗೊಂಡಿದ್ದೀರಿ ಮೇಡಮ್? ನಾನು ಏನನ್ನೂ ಕೈಗೊಂಡಿಲ್ಲ. ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಶಿಕ್ಷಕ ಬಳಗದವರು ಮತ್ತೆ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಬಳಗ ಮತ್ತು ಎಲ್ಲ ಅಧ್ಯಕ್ಷರು ಸೇರಿ ಆತನನ್ನು ಈ ರೀತಿಯಾಗಿ ನೀನು ಸುಳ್ಳು ಮೆಸೇಜ್ಗಳನ್ನ ಹರಿಬಿಟ್ಟು ಮಾಧ್ಯಮಗಳಲ್ಲೂ ಸಹ ಹರಿಬಿಟ್ಟಿದ್ದೀನಿ ನೀನು, ಇದು ಏನ್ ಕಾರಣ ಅಂತ ಕೇಳಿದಾಗ ಆತ ಇಲ್ಲ, ನನ್ನಿಂದ ತಪ್ಪಾಗೈತಿ, ನಾನು ಏನೋ ವಿಷಯವನ್ನ ಮಾಡ್ಲಿಕ್ಕೆ ಹೋಗಿ ಏನೋ ವಿಷಯವನ್ನ ಟೈಪ್ ಮಾಡಿದೆ,
ಅದು ನಾನು ಹರಿಬಟ್ಟಿದ್ದು ನನ್ನ ಸಂಪೂರ್ಣ ತಪ್ಪು. ನಾನು ಇಲ್ಲಿ BO ಆಗಲಿ ಅವ್ರ ಹೆಸರನ್ನು ತಗೋಬಾರ್ದಾಗಿತ್ತು, ನಾನು ತಗೊಂಡೆ ಅನ್ನೋದನ್ನ ಆತ ಲಿಖಿತವಾಗಿ ಸಂಘದ ಅಧ್ಯಕ್ಷರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಈ ವಿಷಯ ಕುರಿತು ವಿಷಾದವನ್ನ ವ್ಯಕ್ತಪಡಿಸಿ ಅಧ್ಯಕ್ಷರಿಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ, ಇದು ನಮ್ಮಿಂದ ಇಂಥದ್ದೇನು ತಾವು ಕೇಳಿಲ್ಲ, ಮತ್ತೆ ಯಾವುದೋ ರೀತಿಯ ನಮ್ಮಿಂದ ಹಣ ಸಂಗ್ರಹಣೆ ಆಗಿರುವುದಿಲ್ಲ. ಈ ನಾಗರಾಜ್ ಶೆಟ್ಟಿ ಅನ್ನೋನು ಯಾವ ಆಲೋಚನೆ, ದುರುದ್ದೇಶದ ಆಲೋಚನೆಯಿಂದ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಅನುದಾನಿತ ಶಾಲೆಯ ಒಂದು ಮರ್ಯಾದೆಯನ್ನ ಆತ ತೆಗೆದಿದ್ದಾನ ಅಂತ ಸಹ ಅವರು ಆಪಾದನೆಯನ್ನ ಆತನ ವಿರುದ್ಧವಾಗಿ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರು. ಇಲಾಖಾ ನೌಕರನಲ್ಲದ ರೀತಿಯಲ್ಲಿ ತನ್ನ ಮನಬಂದಂತೆ ಮಾಡಿ ಮಾಧ್ಯಮಗಳಿಗೆ ಆ ವಿಷಯವನ್ನ ಹರಿಬಿಟ್ಟು, ಯಾಕಂದ್ರೆ ಇದು ಅವರ ಶಾಲೆಯಲ್ಲಿ ಗ್ರೂಪಿನಲ್ಲಿ ಹರಿದಾಡದಂತಹ ವಿಷಯವನ್ನ ಮಾಧ್ಯಮಗಳಿಗೆ ತಂದು ಕೊಟ್ಟು, ಮಾಧ್ಯಮದಲ್ಲಿ ಆತ ಏನು ಯಾವುದೇ ಒತ್ತಡವನ್ನು ಉಪಯೋಗಿಸಿಕೊಂಡು ಮಾಧ್ಯಮದಲ್ಲಿ ಬರುವಂತೆಯೂ ಸಹ ಮಾಡಿ, ಈಗ ತಾನೇ ಎಲ್ಲಾ ಮಾಧ್ಯಮಗಳಿಗೆ ಹೋಗಿ ನಂದು ತಪ್ಪಾಗ್ಯದ ಅದನ್ನ ಸರಿಪಡಿಸ್ರಿ ಅಂತ ಹೇಳುತ್ತಿರುವಂತಹ ವಿಷಯಗಳು ನನಗೆ ಕಾಣ್ತಾ ಇದಾವೆ, ನನ್ನ ಮೊಬೈಲ್ದಲ್ಲಿ ಸಹ ಬರ್ತಾ ಇದಾವೆ. ಮೇಡಮ್, ನೇರವಾಗಿ ತಮ್ಮನ್ನ ಭೇಟಿಯಾಗಿ ಏನಾದರೂ ಕ್ಷಮೆ ಕೇಳಿದ್ದೇನದು ಇದೆ? ಕಚೇರಿಗೆ ಬಂದು ನನ್ ತಪ್ಪಾಯ್ತು, ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಯಾಕೆ ನಾ ಮಾಡಿದೋ ನನ್ಗೆ ಗೊತ್ತಾಗ್ಲಿಲ್ಲ, ಮತ್ತದು ಮಾಧ್ಯಮದಲ್ಲೂ ನನ್ನ ಸಿಬ್ಬಂದಿಗಳನ್ನು ಹರಿಬಿಟ್ಟಿದ್ದಾರೆ ಅಂತ ತಾನು ಮಾಡಿದ ತಪ್ಪನ್ನ ಸಿಬ್ಬಂದಿಗಳಿಗೆ ಆಗ್ತಾ ಆತ ಈ ರೀತಿ ವಿಚಿತ್ರವಾಗಿ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಂತಹ ವ್ಯಕ್ತಿಯಾಗಿ ಆತ ವರ್ತನೆಯನ್ನ ಮಾಡ್ತಾ ಇರೋದು ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ ಮತ್ತು ಎಲ್ಲರೂ ಗ್ರೂಪ್ನಲ್ಲಿ ಹರಿದಾಡುವಂತ ತಾವು ಸಹ ನೋಡ್ತಾ ಇದ್ದೀರಾ. ಮೇಡಮ್, ಈಗ ಇನ್ನೊಂದು ಈ ರೀತಿ ತಪ್ಪು ಮಾಡೋದ್ರಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಅದು ವಿಡಿಯೋ ಮತ್ತು ವರದಿಯಾದ ಸುದ್ದಿ ತುಣುಕು ಹರಿದಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಮುಂದೆ ಯಾವ್ದು ಸ್ಟಾಪ್ ಆಗ್ಬೇಕಂದ್ರೆ ತಾವೇನು ಕ್ರಮ ತಗೊಂಡಿದ್ದೀರಿ? ಸರ್, ನಾನು ಆ ರೀತಿಯಾಗಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಾನು ಆತ ಏನ್ ಮಾಡಿದ ಬಹಳಷ್ಟು ನೋವಾಗಿ ಆತ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ, ಒಂದು ಮಾಧ್ಯಮಗಳಲ್ಲಿ ಆಧಾರ ರಹಿತವಾಗಿ ಆತ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಸಹ ಅವರು ಆಧಾರ ರಹಿತವಾಗಿ ಹಾಕಿದ್ದು ಸ್ವಲ್ಪ ನೋವು ಉಂಟಾಯ್ತು. ಶಿಕ್ಷಕ ರೀತಿ ಮಾಡಬಾರ್ದು ಆಗಿತ್ತು. ನಾನು ಆತನ ಈ ವಿಚಾರವನ್ನ ಖಂಡಿಸಿ ನಾನು ಸ್ಟೇಷನ್ ನಲ್ಲಿ FIR ಮಾಡಿರ್ತೇನೆ. ಇನ್ನು ಮುಂದೆ ಅವನ ತುಣುಕುಗಳನ್ನು ಹಂಚಿಕೊಳ್ಳೋರಿಗೆ ಏನು ಹೇಳ್ತೀರಿ ಮೇಡಮ್? ಸರ್, ಆತ ಏನೋ ಕ್ಷುಲ್ಲಕ ಬುದ್ಧಿಯನ್ನ ಬಳಸಿ ಮಾಡಬಾರದಂತ ಕೆಲಸವನ್ನ ಮಾಡಿದಾನೆ. ಆತನಿಗೆ ಇಲಾಖಾ ವಿಚಾರಣೆ ಆಗ್ತೈತಿ. ನಮ್ಮ ಮೇಲಾಧಿಕಾರಿಗಳು ಸಹ ಆತ ಈ ರೀತಿ ನೌಕರನಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ದಕ್ಕಾಗಿ ಆತನಿಗೆ ಏನು ನಮ್ಮ ಇಲಾಖಾ ಚೌಕಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾರೆ. ಥ್ಯಾಂಕ್ ಯು.